ಸರ್ ಮೊನ್ನೆ ಸುದ್ದಿಗೋಷ್ಠಿಯಿಂದ ನೀವು ಸ್ವಲ್ಪ ಕುಂಡ್ಕೊಂಡು ನಡೆಯೋದನ್ನು ನೋಡಿ ಅಭಿಮಾನಿಗಳು ಏನಾಯಿತು ಏನು ಅನ್ನೋ ಒಂದು ಪ್ರಶ್ನೆ ಇದೆ ಸರ್, ಏನಾಯಿತು ಅಂತ ನೀವೇ ಹೇಳೋದಾದರೆ? ಇಲ್ಲ, ಒಂದು ಚಿಕ್ಕದು ACL ಟೇರ್ ಆಗಿತ್ತು, ಒಂದು ಲಿಗಾಮೆಂಟ್ ಟೇರ್. ಅದು ತಾಯಿಗೆ ತಕ್ಕ ಮಗ ಟೈಮಲ್ಲಿ ಆಗಿತ್ತು 7 years ಬ್ಯಾಕ್. ಅದು ಪದೇ ಪದೇ ಅಂದರೆ ಈ ಸಿನಿಮಾಗೆ ಒಂದೇ ಅಂತನಲ್ಲ, ಅವಾಗ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಿದಾಗ ಅದು ಸ್ಲಿಪ್ ಆಗೋದು. ಆ್ಯಂಡ್ ಮೊನ್ನೆ ತುಂಬ ಸೀರಿಯಸ್ ಅಂದರೆ ಕಟ್ಸ್ ಆಯಿತು, ಅಂದರೆ ಆಲ್ ಲಿಗಮೆಂಟ್ಸ್ ಟೇರ್ ಆಯಿತು. ಸೊ ಒಂದು ಸರ್ಜರಿ ಹೋಗಬೇಕಾಯಿತು. ನಾವು ಫೈನ್. ಹಾಡು ರಿಲೀಸ್ ಆಗಿದೆ ಸರ್, ಭಲೆ ಭಲೆ. ಹೇಳ್ಬೋದಾ ನಿಮ್ಮ ವಾಯ್ಸಲ್ಲಿ ಏನಾದರೂ ಅದನ್ನು? ಹಾಡಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಹಾಡು ಅಂತ ಹೇಳಿ ಕಮೆಂಟ್ಗಳೆಲ್ಲ ಓದ್ತಾ ಇದ್ದೆ. ಜನ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಟೀಸರ್ ಕೂಡ ಚೆನ್ನಾಗಿದೆ, ನೀವು ಅದ್ಭುತವಾಗಿ ಕಾಣಿಸ್ಕೊಳ್ತಿದ್ದೀರಾ. ಟೀಸರ್ ಬಗ್ಗೆ ನನಗೆ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬಂತು. ಸಾಂಗ್ ಈಗ ತಾನೇ ರಿಲೀಸ್ ಆಗಿದೆಯಲ್ಲ, ಸೊ ಇದು ಹೇಗೆ ಅಂತಂದರೆ, ಆಲ್ವೇಸ್ ಮೆಲೋಡಿಯಸ್ ಸಾಂಗ್ ನಿಮಗೆ ರಾತ್ರಿ ಅದು ಹಿಟ್ ಆಗಲ್ಲ. ಅದು ಸ್ಲೋ ಪಾಯ್ಸನ್ ಥರ ಅದು ನಾವು ಗುನುಗ್ತಾ ಆಮೇಲೆ ಎವರ್ಗ್ರೀನ್ ಆಗಿ ಉಳಿಯೋಂಥ ಹಾಡುಗಳು. ಸೊ ಅದು ನೋಡಬೇಕಿನ್ನು ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ತೊಗೊಳತ್ತೆ ಅನ್ನೋದು. ಬಟ್ ನಮಗೆ ಖುಷಿ ಇದೆ ನಾವು ಮಾಡಿರ್ತಕ್ಕಂಥದ್ದು. ಬಟ್ ವೆರಿ ಸ್ಪಾಂಟೇನಿಯಸ್ ರೆಸ್ಪಾನ್ಸ್, ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದಿರತಕ್ಕಂಥದ್ದು ಟೀಸರಿಗೆ. ನೀನೇನ ಅದು, ನೀವೇನ ಅದು, ಕಣ್ಣೇನು ಹಂಗಿದೆ, ಕೂದಲೇನಾಗಿದೆ, ಈ ಥರ ಆ್ಯಟಿಟ್ಯೂಡ್. ಅದೇನೋ ಬಿರಿಯಾನಿ ತಿನ್ಬೇಕಾದ್ರೆ ಆ ಥರ ಸ್ಮೈಲ್ ಹೆಂಗೋ ಮಾಡಿದೆ ನೀನು, ಅದು ಹಂಗೆ ಅಂತ. ಏನೇನು ಕ್ರೈಮ್ ರಿಪೋರ್ಟರ್ನ ಯಾಕೆ ಪ್ರೀತಿಸಿದ್ರಿ ಅಂತ ಪಿಕ್ಚರ್ ನೋಡಿ? ಹಾಂ, ರಾಧೆಯ ಕ್ಯಾರೆಕ್ಟ್ರಿಗೆ ಕೇಳಬೇಕದು ಪಿಕ್ಚರಲ್ಲಿ, ಕ್ರೈಮ್ ರಿಪೋರ್ಟ್. ಎಸ್, ಎಷ್ಟು ಹಾಡುಗಳು, ಎಷ್ಟು ರೊಮ್ಯಾಂಟಿಕ್ ಸೀನ್ಗಳು, ಏನೇನಿದೆ ಅಂತ ಸರ್ ಹೇಳೋದಾದ್ರೆ? ಫೈಟ್ ಎಷ್ಟಿದೆ? ಅಲ್ಲ, ಮೋರ್ ಆಫ್ ಆ್ಯಕ್ಷನ್ ಆ್ಯಂಡ್ ಎಮೋಷನ್ಸ್. ಆ್ಯಕ್ಷನ್ ಅಲಾಂಗ್ ವಿತ್ ಎಮೋಷನ್ಸ್ ಇರ್ತಕ್ಕಂಥದ್ದು. ಸಾಂಗ್ಸು ರೊಮ್ಯಾನ್ಸ್ ತುಂಬ ಕಡಿಮೆ ಇದೆ. ಅಂದರೆ ಮೋರ್ ಆಫ್ ಫಿಸಿಕಲ್ ರೊಮ್ಯಾನ್ಸ್. ದೆರ್ ಈಸ್ ಪ್ಯೂರಿಟಿ ಇನ್ ಲವ್. ನಿಮ್ಮ ಬಹಳ ಪವಿತ್ರತೆಯಿಂದ ಪ್ರೀತಿ ಎಕ್ಸ್ಪ್ರೆಸ್ ಮಾಡುವಂಥ ಸನ್ನಿವೇಶಗಳಿದ್ದಾವೆ. ಎಷ್ಟೊಂದು ಲವರ್ಸಿಗೆ ಕೂಡ ಫೀಲ್ ಆಗುತ್ತೆ. ಕೆಲವೊಂದು ವಿಚಾರಗಳು ಗಂಡ ಹೆಂಡ್ತಿಗೆ ಹೇಳ್ಕೊಳಕ್ಕಾಗಿರಲ್ಲ, ಹೆಂಡ್ತಿ ಗಂಡನಿಗೆ ಹೇಳ್ಕೊಳಕ್ಕಾಗಿರಲ್ಲ. ಎಮೋಷನ್ಸ್ ಅಲ್ಲೇ ಸತ್ತೋಗ್ಬಿಟ್ಟಿರ್ತವೆ. ಬಹಳಷ್ಟು ಪ್ರೀತಿ ಇರುತ್ತೆ, ಕೂಗಿ ಹೇಳಬೇಕು ಅನ್ನಿಸ್ತಾ ಇರುತ್ತೆ, ಅದನ್ನು ಹೇಳೋಕ್ಕಾಗಿರಲ್ಲ. ಸೊ ಆ ಥರದ್ದು ಎಮೋಷನ್ಸ್ ಕಾಡುತ್ತೆ ಇಲ್ಲಿ. ಮೋರ್ ಆಫ್ ರೊಮ್ಯಾನ್ಸ್, ಅನ್ಫಿನಿಶ್ಡ್ ಶೋಯಿಂಗ್ ಆಫ್ ಲವ್ ಇರುತ್ತಲ್ಲ, ಅದು ಈ ಸಿನಿಮಾದಲ್ಲಿ ತೋರಿಸುತ್ತೆ. ಎಸ್ ಸರ್, 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಟ್ರೈಲರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ, ನಾವು ಕೂಡ ಕಾಯ್ತಾ ಇದ್ದೀವಿ. ಜನರಿಗೆ ಹೇಳಿಬಿಡಿ ಸರ್, 21ಕ್ಕೆ ಬರ್ತಾ ಇದ್ದೀವಿ, ಕಾದು ನೋಡಿ, ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ ಸರ್. 21ಕ್ಕೆ ರಾಧೆಯ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಯುದ್ಧಕಾಂಡ ಸಿನಿಮಾಗೆ ಒಂದು ದೊಡ್ಡ ಗೆಲುವು ಕೊಟ್ಟಿದ್ದೀರಾ, ಪ್ರಶಂಸೆ ಕೊಟ್ಟಿದ್ದೀರಾ. ಆ್ಯಂಡ್ ಅದೇ ಪ್ರಯತ್ನದಲ್ಲಿ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ರಾಧೆಯ ಸಿನಿಮಾನೂ ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ, ಅಷ್ಟೇ ಮೆಚ್ತೀರಾ, ಹೆಮ್ಮೆ ಪಡ್ತೀರಾ ಅನ್ನೋ ಒಂದು ಭಾವನೆಯಿಂದ 21ನೇ ತಾರೀಕು ರಾಧೆಯ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ರಾಧೆಯ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್.